ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ವಾಟ್ ಇಸ್ ಗಿಟ್ ಅಂತ ಕಲಿಯೋಣ ಬನ್ನಿ. ಗಿಟ್ ಬಂದು ಒಂದು ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಟೂಲ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಡೆವಲಪರ್ಸ್ ನಮ್ ಕೋಡ್ ನ ಒಂದು ಸ್ಟೋರ್ ಮಾಡುವಂತ ಒಂದು ಜಾಗ ಅಂತ ಅನ್ಕೋಬಹುದು. It promotes distributed version control system ಅಥವಾ it is a distributed version control system ಅಂತ ಹೇಳ್ತೀವಿ. ಈ ಡಿಸ್ಟ್ರಿಬ್ಯೂಟೆಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಏನು ಅಂತ ನಾವು ಈಗ ನೋಡೋಣ. ಮುಂಚೆ ಡೆವಲಪರ್ಸ್ ಯಾವ ರೀತಿ ಡೆವಲಪ್ ಮಾಡ್ತಿದ್ರು ಅಂದ್ರೆ ಅವ್ರ ಕೋಡ್ ನ ಒಂದು ಲೋಕಲ್ ಫೋಲ್ಡರ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋರು. ಆ ಫೋಲ್ಡರ್ಸ್ ಅಲ್ಲಿ ಅವ್ರ ಕೋಡ್ ಬರದ್ಮೇಲೆ ಆ ಫೋಲ್ಡರ್ ನ ಅವರು ಶೇರ್ ಮಾಡ್ತಾ ಇದ್ರು ಬೇರೆ ಡೆವಲಪರ್ಸ್ ಜೊತೆ. ಬೇರೆಯವರು ಡೆವಲಪರ್ ಆ ಕೋಡ್ ನ ಮತ್ತೆ ಕಾಪಿ ಪೇಸ್ಟ್ ಮಾಡ್ಕೊಂಡು ಅದ್ರಲ್ಲೇ ಚೇಂಜಸ್ ಮಾಡಿ ಮತ್ತೆ ಶೇರ್ ಮಾಡೋರು. ಈ ರೀತಿ ಲೋಕಲ್ ಫೋಲ್ಡರ್ಸ್ ಅಲ್ಲಿ ಡೆವಲಪ್ ಮಾಡ್ಕೊಂತ ಹೋಗೋರು. ಇದರಲ್ಲಿ ನೀವು ನೋಡ್ತಾ ಇದ್ರೆ ಡಿಸ್ಅಡ್ವಾಂಟೇಜಸ್ ಏನು? ಒಂದು ಡೆವಲಪರ್ ಕೋಡ್ ಬರೆಯೋ ತನಕ ಇನ್ನೊಂದು ಡೆವಲಪರ್ ವೇಟ್ ಮಾಡ್ಬೇಕು. ಸೊ ಡಿಪೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ. ಹಾಗೆ ನಮ್ಮ ಕೋಡ್ ಲೂಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಅಂದ್ರೆ ಕಳ್ದೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ ಸೆಂಟ್ರಲ್ ರೆಪಾಸಿಟರಿ ಸಿಸ್ಟಮ್ ಅಂತ ಬಂತು. ಇದರಲ್ಲಿ ಎಲ್ಲಾರು ಕೋಡ್ ನ ಬಡ್ಬಿಟ್ಟು ಸೆಂಟ್ರಲ್ ರೆಪಾಸಿಟರಿಗೆ ಪುಷ್ ಮಾಡ್ತಾ ಇದ್ರು. ಮತ್ತೆ ಆ ಕೋಡ್ ನ ಬೇರೆ ಡೆವಲಪರ್ ಸೆಂಟ್ರಲ್ ರೆಪಾಸಿಟರಿಯಿಂದ ತಗೊಂಡು ಅವರು ಕೋಡ್ ಚೇಂಜಸ್ ನ ಮಾಡಿ ಮತ್ತೆ ವಾಪಸ್ ಸೆಂಟ್ರಲ್ ರೆಪಾಸಿಟರಿಗೆನೆ ಪುಷ್ ಮಾಡೋರು. ಇಲ್ಲಿ ಏನಾಗ್ತಾ ಇತ್ತು, ಅಗೇನ್ ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಒಂದು ಡೆವಲಪರ್ ಪುಷ್ ಮಾಡೋ ತನಕ ಇನ್ನೊಂದು ಡೆವಲಪರ್ ವೇಟ್ ಮಾಡ್ತಾ ಇರ್ಬೇಕಾಗತ್ತೆ. ಹಾಗೆ ಸೆಂಟ್ರಲ್ ರೆಪಾಸಿಟರಿ ಇರೋದ್ರಿಂದ, ಒಂದೇ ರೆಪಾಸಿಟರಿ ಇರೋದ್ರಿಂದ ಅಕಸ್ಮಾತ್ ರೆಪಾಸಿಟರಿ ಡೌನ್ ಆಯ್ತು ಅಥವಾ ಯಾವ್ದಾದ್ರು ಕೋಡ್ ಚೇಂಜಸ್ ಅಲ್ಲಿ ಕಳ್ದೋಯ್ತು ಅಂದ್ರೆ ಮತ್ತೆ ಅದನ್ನ ರೀಟೈನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಹೋಯ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ SVN. ಇದರಲ್ಲಿ ಇರೋ ಡಿಸ್ಅಡ್ವಾಂಟೇಜಸ್ ನ ಓವರ್ಕಮ್ ಮಾಡೋದಕ್ಕೆ ಈ ಡಿಸ್ಟ್ರಿಬ್ಯೂಟೆಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ರೆಪಾಸಿಟರಿ ಸಿಸ್ಟಮ್ ಬಂತು. ಇದರಲ್ಲಿ ಒಂದು ಸೆಂಟ್ರಲ್ ರೆಪಾಸಿಟರಿ ಇರತ್ತೆ, ಬಟ್ ಎಲ್ಲಾ ಡೆವಲಪರ್ಸ್ ಕೂಡ ಅವ್ರವ್ರದೇ ಲೋಕಲ್ ರೆಪಾಸಿಟರೀಸ್ ನ ಮೇಂಟೈನ್ ಮಾಡ್ಕೊಂತ ಹೋಗ್ತಾರೆ. ಸೊ ಈ ಲೋಕಲ್ ರೆಪಾಸಿಟರಿ ಬಂದು ಈ ಸೆಂಟ್ರಲ್ ರೆಪಾಸಿಟರಿನ ಒಂದು ಕಾಪಿ ಅಂತ ಹೇಳ್ಬಹುದು. ಸೊ ಡೆವಲಪರ್ಸ್ ಹೇಗೆ ಡೆವಲಪ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ರೆಪಾಸಿಟರಿಯಿಂದ ಒಂದು ಕಾಪಿ ತಗೊಂಡು ಅವರ ಲೋಕಲ್ ರೆಪಾಸಿಟರಿಯಲ್ಲಿ ಸ್ಟೋರ್ ಮಾಡ್ಕೊಂಡು ಅಲ್ಲಿ ಕೋಡ್ ಚೇಂಜಸ್ ನ ಮಾಡಿ ಲೋಕಲ್ ಅಲ್ಲಿ ಟೆಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ಸೆಂಟ್ರಲ್ ರೆಪಾಸಿಟರಿಗೆ ಪುಷ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದ್ರಿಂದ ಪ್ರತಿಯೊಂದು ಡೆವಲಪರು ಅವ್ರದೇ ಒಂದು ಲೋಕಲ್ ರೆಪಾಸಿಟರಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಪ್ರತಿ ಸತಿನೂ ಅವರು ಸೆಂಟ್ರಲ್ ರೆಪಾಸಿಟರಿಯಿಂದ ಕೋಡ್ ಚೇಂಜಸ್ ತಗೊಂತಾರೆ, ಡೆವಲಪ್ ಮಾಡ್ತಾರೆ, ಲೋಕಲ್ ಅಲ್ಲಿ ಟೆಸ್ಟ್ ಮಾಡ್ತಾರೆ ಮತ್ತೆ ಪುಷ್ ಮಾಡ್ತಾರೆ. ಸೊ ಇದು ಡಿಸ್ಟ್ರಿಬ್ಯೂಟೆಡ್ ರೆಪಾಸಿಟರಿ ಸಿಸ್ಟಮ್ ಅಥವಾ ಡಿಸ್ಟ್ರಿಬ್ಯೂಟೆಡ್ ವರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಇಲ್ಲಿ ಡೆವಲಪರ್ ಟು ಡೆವಲಪರ್ ಡಿಪೆಂಡೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಒಂದು ಡೆವಲಪರ್ ಡೆವಲಪ್ ಮಾಡೋ ತನಕ ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬೇರೆ ಫೀಚರ್ಸ್ ನ ಬೇರೆ ಡೆವಲಪರ್ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಕೋಡ್ ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ಸೊ ಎಷ್ಟೊಂದು ವರ್ಷನ್ಸ್ ಇರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ವರ್ಷನ್ ಅಲ್ಲಿ ಏನೇನ್ ಕೋಡ್ ಬಂದಿದೆ ಅಂತನೂ ಗೊತ್ತಾಗುತ್ತೆ. ಹಾಗೆ ಯಾವ್ಯಾವ ಕೋಡ್ ಚೇಂಜಸ್ ನ ಯಾರ್ಯಾರು ಮಾಡಿದ್ದಾರೆ ಅಂತ ಕೂಡ ನಮ್ಗೆ ಹಿಸ್ಟ್ರಿ ಕೂಡ ಗೊತ್ತಾಗುತ್ತೆ. ಇದಕ್ಕೆ ಬೆಸ್ಟ್ ಟೂಲ್ಸ್ ಅಂದ್ರೆ ಗಿಟ್ ಮತ್ತೆ ಮೆರ್ಕ್ಯೂರಿಯಲ್. ಇದರಲ್ಲಿ ತುಂಬಾ ಫೇಮಸ್ ಅಂದ್ರೆ ಗಿಟ್. ಈ ಗಿಟ್ ಯೂಸ್ ಮಾಡೋದ್ರಿಂದ ಏನೇನ್ ಅಡ್ವಾಂಟೇಜಸ್? ಇದು ಫ್ರೀ, ಓಪನ್ ಸೋರ್ಸ್, ಸೂಪರ್ ಫಾಸ್ಟ್ ಮತ್ತೆ ಸ್ಕೇಲಬಲ್. ಅಂದ್ರೆ ಈ ಗಿಟ್ ಯೂಸ್ ಮಾಡೋದಕ್ಕೆ ನಾವು ಯಾವುದೇ ರೀತಿಯಾದ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಹಾಗೆ ಓಪನ್ ಸೋರ್ಸ್ ಟೂಲ್ ಅಂದ್ರೆ ಯಾರು ಬೇಕಾದ್ರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಮತ್ತೆ ಇದನ್ನ ಯೂಸ್ ಮಾಡ್ಬೋದು. ಸೂಪರ್ ಫಾಸ್ಟ್, ಸೊ ನಾವು ಕೋಡ್ ಡೆವಲಪ್ ಮಾಡೋದಾಗಿರ್ಲಿ, ಕೋಡ್ ಪುಷ್ ಮಾಡೋದಾಗಿರ್ಲಿ, ಇದೆಲ್ಲಾನು ತುಂಬಾ ಫಾಸ್ಟ್ ಆಗಿ ಮಾಡ್ಬೋದು. ಸ್ಕೇಲಬಲ್ ಅಂದ್ರೆ ನಿಮ್ಮ ಟೀಮಲ್ಲಿ 4 ಜನ ಇದ್ರು ನೀವು ಗಿಟ್ ನ ಯೂಸ್ ಮಾಡ್ಬೋದು, 40 ಜನ ಇದ್ರು ಗಿಟ್ ನ ಯೂಸ್ ಮಾಡ್ಬೋದು. ಸೊ ನಿಮ್ಮ ಟೀಮ್ ಸೈಜ್ ಎಷ್ಟೇ ಇದ್ರು ಗಿಟ್ ನ ನೀವು ಯೂಸ್ ಮಾಡ್ಬೋದು. ಈಸಿ ಟು ಲರ್ನ್ ಅಂಡ್ ಇಂಪ್ಲಿಮೆಂಟ್. 7 ಕಮಾಂಡ್ಸ್ ಕಲ್ತ್ರೆ ಸಾಕು, ಗಿಟ್ ನ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಇಟ್ಸ್ ಸಖತ್ ಈಸಿ ಕಲಿಯೋದಕ್ಕೆ. ಯೂಸ್ಫುಲ್ ಫಾರ್ ಬೋತ್ ಪ್ರೋಗ್ರಾಮರ್ಸ್ ಅಂಡ್ ನಾನ್ ಪ್ರೋಗ್ರಾಮರ್ಸ್. ನೀವು ಪ್ರೋಗ್ರಾಮರ್ಸ್ ಅಂದ್ರೆ ಡೆವಲಪರ್ಸ್ ಆಗಿದ್ರೆ ನಿಮ್ಮ ಕೋಡ್ ಮೇಂಟೈನ್ ಮಾಡೋದಕ್ಕೆ ಈ ಗಿಟ್ ನ ಯೂಸ್ ಮಾಡ್ಬೋದು.
ನಾನ್ ಪ್ರೋಗ್ರಾಮರ್ಸ್ ಅಂದ್ರೆ ಮ್ಯಾನೇಜರ್ಸ್ ಇರ್ಬೋದು, ಡಿಪ್ಲಾಯ್ ಮಾಡೋರು ಇರ್ಬೋದು, ಇವರೆಲ್ಲ ಕೂಡ ಈ ಗಿಟ್ನ ಯೂಸ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ಯಾವ್ಯಾವ ಕೋಡ್ ಪುಷ್ ಆಗಿದೆ, ಯಾವ್ಯಾವ ಕೋಡ್ನ ಡಿಪ್ಲಾಯ್ ಮಾಡಬೇಕು, ಯಾವ ಕೋಡ್ ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಇದೆ, ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಯಾವ ವರ್ಷನ್ ಇದೆ, ಮತ್ತೆ ಡೆವ್ ಅಲ್ಲಿ ಯಾವ ವರ್ಷನ್ ಇದೆ, ಇದೆಲ್ಲಾನು ನೋಡೋದಕ್ಕೆ ಈ ಗಿಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮಲ್ಟಿಪಲ್ ಯೂಸರ್ಸ್ ವರ್ಕಿಂಗ್ ಟುಗೆದರ್. ಸೊ ನಾ ಹೇಳ್ದಂಗೆ ಡೆವಲಪರ್ ಡಿಪೆಂಡೆನ್ಸಿ ಇಲ್ದೇ ಇರೋದ್ರಿಂದ ಎಷ್ಟು ಯೂಸರ್ಸ್ ಬೇಕಾದ್ರೆ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಮೇಂಟೆನೆನ್ಸ್ ಫ್ರೆಂಡ್ಲಿ. ನಮ್ಮ ಕೋಡ್ ಮೇಂಟೈನ್ ಮಾಡೋದು ಸಖತ್ತು ಈಸಿ. ಲಾರ್ಜ್ ಪ್ರಾಜೆಕ್ಟ್ಸ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಎಫಿಷಿಯೆಂಟ್ಲಿ. ನಿಮ್ಮ ಪ್ರಾಜೆಕ್ಟ್ ಎಷ್ಟೇ ದೊಡ್ಡದಾಗಿದ್ರು ಗಿಟ್ ಅಲ್ಲಿ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಸೊ ಇದಿಷ್ಟು ಗಿಟ್ ಯೂಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜಸ್. ಇದು ಗಿಟ್ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. ನೀವು ಗಿಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಗಿಟ್ ಟ್ಯುಟೋರಿಯಲ್ ಅಂತಾನೆ ಒಂದು ಟ್ಯುಟೋರಿಯಲ್ನ ಆದಷ್ಟು ಬೇಗ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ಇನ್ನ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗೆ ನಮ್ಮ ವೆಬ್ಸೈಟ್ www.kaliyona.com ವಿಸಿಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.